ಸರ್ಕಾರ ಇನ್ಮೇಲಾದ್ರೂ ಸ್ವಲ್ಪ ಕ್ರಮ ತಗೋಬೇಕಾಗತ್ತೆ. ಈಗ ಬೋನ್ಗಳು ಇದೆಲ್ಲ ಅರಣ್ಯ ಇಲಾಖೆಗೆ ಹೆಚ್ಚಿನದಾಗಿ ಕೊಟ್ಟು ಇದನ್ನೆಲ್ಲ ಹಿಡಿಸಿ ಒಂದು ಅಭಯಾರಣ್ಯ ಥರ ಮಾಡಿ ಇದನ್ನು ಅಲ್ಲಿ ಬಿಡಬೇಕು ಅನ್ನೋದನ್ನು ನಾನು ಶಾಸಕನಾಗಿದ್ದಾಗ ಅಸೆಂಬ್ಲಿಲಿ ಕೂಡ ನಾನು ಮಾತಾಡಿದ್ದೀನಿ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇದೇನಾಗ್ಬಿಟ್ಟಿದೆ, ಇವತ್ತಿನ ಜನಪ್ರತಿನಿಧಿಗಳಿಗಾಗಲಿ ಅಥವಾ ಅಧಿಕಾರಿಗಳಿಗಾಗಲಿ ಜನಸಾಮಾನ್ಯರ ಪ್ರಾಣ ಅಂದರೆ ಭಾಳ ಉದಾಸೀನ ಆಗಿದೆ ಇವ್ರಗಳಿಗೆ. ಬೆಳಗಿನ ಜಾವ 5 ಗಂಟೆಗೆ ಆ ಥರ ಮಹದೇಶ್ವರ ದರ್ಶನಕ್ಕೆ ಜನ ಇಷ್ಟೊಂದು ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನಾದ್ರು ಒಂದು ಕ್ರಮ ತಗೋಬೇಕು ಅನ್ನೋದು ಒಂದು ಪರಿಜ್ಞಾನ ಅವರಲ್ಲಿ ಇರಬೇಕಾಗಿತ್ತು. ಜನ ಇಷ್ಟೊಂದು ಯಾತ್ರೆಗೆ ಬರ್ತಾರೆ ಅನ್ನೋದು ಗೊತ್ತಿರುವಾಗ ಅದಕ್ಕೆ ಮುಂಜಾಗ್ರತೆ ಏನು ಮಾಡಬೇಕು, ಯಾವ ರೀತಿ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಡ್ಬೇಕು, ಇದೆಲ್ಲ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕಾಗಿದ್ದಂಥ ವಿಚಾರ. ಇವತ್ತು 30 ವರ್ಷದ ಒಬ್ಬ ಪ್ರಾಯದ ಹುಡುಗ ಕಳ್ಕೊಂಡು ಆ ತಾಯಿ ರೋಧಿಸ್ತಿರೋದು ನೋಡಿದ್ರೆ ಭಾಳ ಮನಸ್ಸಿಗೆ ನೋವು ಆಗುತ್ತೆ. ಈ ಸರ್ಕಾರಿ ಅಧಿಕಾರಿಗಳು ಎಲ್ಲ ಥರನೂ ಫೆಸಿಲಿಟಿಗಳು ಪಡ್ಕೊಂಡು ಕೂಡ ಜನಸಾಮಾನ್ಯರ ಪ್ರಾಣದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ರೆ ನಿಜವಾಗ್ಲೂ ಭಾಳ ನಾಚಿಕೆಗೇಡು. ಅವರು ಅರಣ್ಯ ಮಂತ್ರಿ ಇಷ್ಟು ದಿನ ಬೇಕಾದಷ್ಟು ಪ್ರಕರಣಗಳು ಆಗ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ. ಈಗ ಅಲ್ಲಿ ಎಲಿಯೂರು ಪಕ್ಕ ಬ್ಯಾಡ್ರಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಮಹಿಳೆ ಚಿರತೆ ಅಟ್ಯಾಕ್ ಮಾಡಿ ಅವರು ಭಾರಿ ಹೇಟಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಭಾಳಷ್ಟು ಕಡೆ ಈ ಸಮಸ್ಯೆಗಳು ಬರ್ತಾ ಇದೆ ನಮ್ಮ ಜಿಲ್ಲಾದ್ಯಂತ. ಒಂದು ದಿನ ಆದರೂ ಈ ಅರಣ್ಯ ಮಂತ್ರಿ ಬಂದು ಕೂತ್ಕೊಂಡು ಮಂಡ್ಯದಲ್ಲಿ ಅಧಿಕಾರಿಗಳ ಸಭೆ ಕರೆದು ಏನು ವ್ಯವಸ್ಥೆಗಳಿದೆ, ಏನು ಮಾಡಬೇಕು, ಈ ಚಿರತೆಗಳನ್ನ ಹಿಡಿಯೋಕ್ಕೆ ಏನು ಮಾಡಬೇಕು, ಎಲ್ಲಿ ಬಿಡಬೇಕು, ಇದನ್ನೆಲ್ಲ ಒಂದು ಸಮಾಲೋಚನೆ ಮಾಡುವಂಥ ಒಂದು ಸೌಜನ್ಯ ಈ ತನಕ ತೋರಿಸಿಲ್ಲ. ಇದು ಎಲ್ಲಿಗೆ ಬರುತ್ತೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಇಲ್ಲ ಜಿಲ್ಲಾ ಮಂತ್ರಿನಾರ ಆಗಲಿ ಈ ಘಟನೆ ನಡೆದಿದೆ ನೆನ್ನೆ ತಕ್ಷಣ ಬಂದು ಅವ್ರಿಗೊಂದು ಸಾಂತ್ವನ ಹೇಳಬೇಕು ಅನ್ನೋ ಒಂದು ಪರಿಜ್ಞಾನ ಜಿಲ್ಲಾ ಮಂತ್ರಿಲೂ ಇಲ್ಲ. ಈ ಜನದ ಪ್ರಾಣ ಅಂದರೆ ಇಷ್ಟೊಂದು ಒಗ್ರ ಆಗೋದ್ರೆ ಹೇಗೆ ಸಾಧ್ಯ? ಇದೆಲ್ಲ ಸರ್ಕಾರ ಎಚ್ಚೆತ್ಕೋಬೇಕು. ಕೂಡಲೇ ಈ ಅರಣ್ಯ ಇಲಾಖೆಗೆ ಬೋನ್ಗಳು ಇವೆಲ್ಲ ಹೆಚ್ಚಿಗೆ ಕೊಟ್ಟು ಇಂಥ ಒಂದು ವ್ಯಾಘ್ರಗಳನ್ನ ಹಿಡಿದು ಒಂದು ಅಭಯಾರಣ್ಯ ಥರ ಮಾಡಿ ಅದನ್ನು ಅಲ್ಲಿ ಸಾಕಲಿ. ನಾವೇನು ಬೇರೆ ಪ್ರಾಣಿ ವಿರೋಧಿಗಳಲ್ಲ, ಬಟ್ ಜನಸಾಮಾನ್ಯರು ಬದುಕಬೇಕಲ್ಲ. ಆ ನಿಟ್ಟಿನಲ್ಲಿ ಒಂದು ಸರ್ಕಾರ ಆ ಮುಂಜಾಗ್ರತೆನ ತಗೋಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಈ ಘಟನೆನ ನಾನು ತುಂಬ ವಿಷಾದಿಸ್ತೀನಿ. ಭಾಳ ನೋವಾಗುತ್ತೆ. ನಮ್ಮ ರೈತಾಪಿ ಕುಟುಂಬದಲ್ಲಿ ಈ ಥರದ್ದು ಒಂದು ಅನಾಹುತ ಆಗಿರೋದು ನಿಜವಾಗ್ಲೂ ಭಾಳ ನೋವಾಗುತ್ತೆ. ನಾನು ಸಾಂತ್ವನ ಹೇಳ್ತಾ ಇದ್ದೀನಿ.